ಮುಂದಿನ ದಿನಗಳಲ್ಲಿ ಸಿಎಂ ಬದಲಾವಣೆಯಾದ್ರೆ ಮುಂದಿನ ಕೆಪಿಸಿಸಿ ಅಧ್ಯಕ್ಷರು ಯಾರಾಗ್ತಾರೆ ಎಂಬ ಚರ್ಚೆಗಳು ಈಗಲೇ ಶುರುವಾಗಿದೆ. ಇದೇ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿರುವ ಮಾಜಿ ಸಂಸದ ಡಿಕೆ ಸುರೇಶ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ನಾನಿಲ್ಲ ಎಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ನನ್ನ ಹೆಸರು ಏಕೆ ಹೇಳ್ತೀರಾ? ನಾನು ಆ ರೇಸ್ನಲ್ಲಿ ಇಲ್ಲ. ಈ ಎಲ್ಲ ವಿಚಾರವನ್ನು ನಮ್ಮ ಹೈಕಮಾಂಡ್ ನಾಯಕರು ನೋಡ್ತಾರೆ. ಏಕೆ ಅಷ್ಟು ಅರ್ಜೆಂಟ್ ಎಂದು ಮರು ಪ್ರಶ್ನಿಸಿದ್ದಾರೆ. ನವೆಂಬರ್ ಕ್ರಾಂತಿ ಎಲ್ಲ ಊಹಾಪೋಹ. ಪಕ್ಷದ ಮುಂದೆ ಯಾವುದೂ ಇಲ್ಲ. ಸಿದ್ದರಾಮಯ್ಯ ಅವರಿಗೆ ಇನ್ನೂ ವಯಸ್ಸಾಗಿಲ್ಲ. ಸದ್ಯಕ್ಕೆ ನಾಯಕತ್ವ ಗಟ್ಟಿಯಾಗಿದೆ. ಎಲ್ಲ ನಾಯಕರು ಸೇರಿದ್ರೆ ಕಾಂಗ್ರೆಸ್ ಪಕ್ಷ. ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, ಎಂಬಿ ಪಾಟೀಲ್ ಎಲ್ಲರೂ ಸೇರಿ ಕಟ್ಟಿರೋ ಪಕ್ಷ ಇದು. ಸಿದ್ದರಾಮಯ್ಯ ಅವರೇ ಎಷ್ಟು ದಿನ ಇರ್ತಾರೋ ಅಲ್ಲಿಯವರೆಗೂ ಅವರೇ ಸಿಎಂ ಆಗಿರುತ್ತಾರೆ. ಹೀಗಂತ ಡಿಕೆ ಸುರೇಶ್ ಹೇಳಿದ್ರು. ಸಂಸದ ತೇಜಸ್ವಿ ಸೂರ್ಯ ವಿರುದ್ಧ ವಾಗ್ದಾಳಿ ನಡೆಸಿದ ಸುರೇಶ್ ಅವರಿಗೇಕೆ ಪ್ರಚಾರ ಕೊಡ್ತೀರಿ? ಒಂದೇ ಒಂದು ವಿಚಾರವಾಗಿ ಕೇಂದ್ರದಲ್ಲಿ ಧ್ವನಿ ಎತ್ತಿದ್ದಾರಾ? ರಾಜ್ಯಕ್ಕೆ 10 ವರ್ಷದಲ್ಲಿ ಏನಾದ್ರೂ ತಂದಿದ್ದಾರಾ? ಇಲ್ಲಿ ಟನಲ್ ರೋಡ್ ಬಗ್ಗೆ ಮಾತ್ರ ಮಾತನಾಡ್ತಾರೆ. ನಮ್ಮ ರಾಜ್ಯಕ್ಕೆ ತೇಜಸ್ವಿ ಸೂರ್ಯ ಅವರು ಒಂದೇ ಒಂದು ಯೋಜನೆಯಾದ್ರೂ ತಂದಿದ್ದಾರಾ? ಪ್ರಧಾನಿಯವರ ಮುಂದೆ ಮಾತನಾಡೋಕೆ ಹೇಳಿ. ಮೆಟ್ರೋಗೆ ಕೇಂದ್ರ ಕೊಡೋದು 10% ಮಾತ್ರ. ಉಳಿದ 90% ರಾಜ್ಯ ಸರ್ಕಾರವೇ ಹಣ ನೀಡಬೇಕು. ಭೂ ಸ್ವಾಧೀನಕ್ಕೂ ರಾಜ್ಯವೇ ಪರಿಹಾರ ನೀಡಬೇಕು. ಆದರೆ ಹೆಸರು ಮಾತ್ರ ಕೇಂದ್ರಕ್ಕೆ ತೋರಿಸ್ತಾರೆ. ಗುಜರಾತ್ಗೆ 20% ಕೇಂದ್ರ ಕೊಡುತ್ತೆ. ಉಳಿದ ರಾಜ್ಯಗಳಿಗೆ ಕೇವಲ 10% ಮಾತ್ರ ಕೊಡೋದು. ನಮಗೇಕೆ ಅನ್ಯಾಯ ಅಂತ ಪ್ರಶ್ನೆ ಮಾಡೋಕೆ ಹೇಳಿ. ಅಲ್ಲಿ ಮಾತನಾಡೋಕೆ ಗಟ್ಟಿ ಧ್ವನಿ ಇಲ್ಲ. ಇಲ್ಲಿ ಮಾತ್ರ ಮಾತನಾಡ್ತಾರೆ. ಎಲ್ಲವೂ ಗುಜರಾತ್ಗೆ ಹೋಗ್ತಿದೆ. ಒಲಿಂಪಿಕ್ ನಡೆಸೋಕೆ ಸಿದ್ಧತೆ ಮಾಡ್ತಿದ್ದಾರೆ. ಅಹಮದಾಬಾದ್ ಗುರಿಯಾಗಿಟ್ಟಿ ಮಾಡ್ತಿದ್ದಾರೆ. ಕ್ರೀಡಾಂಗಣ ಚಟುವಟಿಕೆ 500 ಎಕರೆ ಮೀಸಲಿಟ್ಟಿದ್ದಾರೆ. 4 ಲಕ್ಷ ಕೋಟಿ ನಾವು ಆದಾಯ ಕೊಡ್ತೇವೆ. ನಮ್ಮ ರಾಜ್ಯದಲ್ಲೇಕೆ ಮಾಡಬಾರದು? ದಕ್ಷಿಣ ಭಾರತಕ್ಕೆ ಅನ್ಯಾಯ ಅಂತ ಇದಕ್ಕೆ ಹೇಳೋದು ಅಂತ ಡಿಕೆ ಸುರೇಶ್ ಗುಡುಗಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.